ತಾಲೂಕಿನ ಕುರ್ಚಿ ಮತಕ್ಷೇತ್ರದ ಅಲಕ್ನೂರು ಗ್ರಾಮದ ಸದಾಶಿವನಗರ ಯಲ್ಪಾರಟ್ಟಿ ಬಂಗ್ಲೆ ಹತ್ತಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಸಕರು ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆ ವತಿಯಿಂದ 45 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾದ 2 ಶಾಲಾ ಕೊಠಡಿಗೆ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್, ತಹಸೀಲ್ದಾರ್ ಸುರೇಶ್ ಮುಂಜೆ ರಿಬ್ಬನ್ ಕತ್ತರಿಸುವ ಮೂಲಕ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿ ಕೊಠಡಿಗಳನ್ನು ವೀಕ್ಷಣೆ ಮಾಡಿದರು. ನಂತರ ಮತಕ್ಷೇತ್ರದ ಯಲ್ಪಾರಟ್ಟಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಬಸವ ವಸತಿ ಯೋಜನೆಯಡಿ ಮಂಜೂರಾದ 78 ಫಲಾನುಭವಿಗಳಿಗೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾದ 17 ಫಲಾನುಭವಿಗಳಿಗೆ ಮನೆ ಕಟ್ಟುವ ಹಕ್ಕುಪತ್ರ ವಿತರಣೆ ಮಾಡಿದರು. ಕ್ಲಾಸ್ 1 2 ಕೂಡಿ ಹಾಕ್ತಾರೆ ಸರ್ ಒಂದು ಕಡೆಗೆ. ಅವಾಗ ಈ ಕಡೆ ಒಂದು ಡಿವೈಡ್ ಮಾಡ್ತಾರೆ, ಈ ಕಡೆ ಅಲ್ಲೇ ಒಂದೇ ಕಡೆ ಯಾರು ಕೂಡ ನೀವು ಹೇಳೋ ಪ್ರಕಾರನ 1ನೇ ತರಗತಿ ಆ ಕಡೆ ಕುಳಿಸಿರಿ, 2ನೇ ತರಗತಿ ಈ ಥರ ಸೈಡ್ ಕುಣಿಸಿರಿ. ಯಾವ ಟೀಚರ್ ಇಬ್ರು ಮಾತಾಡ್ತಿರ್ತಾರೆ, ಇಬ್ರಿಗೆ ಗೊಂದಲ ಮಕ್ಕಳಿಗೆ ಸೆಲ್ಫ್ ಸ್ಟಡಿ ಹಾಕಿರೋ ಕೆಲವೊಂದು ಹುಡುಗರು ಗೋಡೆ ಮೇಲೆ ಬರ್ಕೊಳ್ಳಿಕ್ಕೆ ಹೇಳ್ತಾರೆ, ನೀವು ಇದನ್ನು ಬರ್ಕೊಳ್ಳೋದು ಹೇಳ್ತಾರೆ, ಆಮೇಲೆ ಈ ಕಡೆ ಬಂದು ಅದನ್ನು ಹೇಳ್ತಾರೆ. ಗೊಂದಲ ಆಗತ್ತೆ ಸರ್ ಮಕ್ಕಳಿಗೆ. ಸಿಸ್ಟಮ್ ಮೆಡಿಕಲ್ ಒಳಗೂ 1 2 3 ಕುರಿತಿದೆ ಸರ್. ಮುಂಚೆ ಏನಿತ್ತು ಇಲ್ಲಿ ಕೆಳಗಡೆ ಸರ್, ಇಲ್ಲಿ ಕೆಳಗಡೆನ ಬೋರ್ಡ್ ಮಾಡ್ತಾರೆ ಮಕ್ಕಳ ಬರಲಿ ಅಲ್ಲೇ ಬರಲಿ ಬೋರ್ಡ್ ಮಾಡ್ತಾರೆ. ಈಗ ಹೋಗಟ್ಟೆ ಆ ಪೋರ್ಷನ್ ಬೋರ್ಡ್ ಮಾಡಿರ್ತಾರೆ ನಾವು ಇದಾಗಲ್ಲ ಈ ಸಮಯದಲ್ಲಿ ಮನೆಗಳ ಮಂಜೂರಾತಿ ಮತ್ತು ಶ್ರೀ ಕರಿಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಬಗ್ಗೆ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಮಾತನಾಡಿದರು. ಸಂಬಂಧಪಟ್ಟ ಮಂತ್ರಿಗಳ ಕಡೆ ಹೋಗಿ ಒಂದು ಲೆಟರ್ ಕೊಟ್ಟು ನಮ್ದು 3,000 ಮನಿ ಟೋಟಲ್ ನಮ್ಮ ಕುರ್ಚಿ ಮತಕ್ಷೇತ್ರಕ್ಕೆ 3,000 ಒಳಗೆ 2,400 ಆಲ್ರೆಡಿ ಕ್ಲಿಯರ್ ಆಗ್ಯಾವು, 600 ಪೆಂಡಿಂಗ್ ಉಳಿದಾವು. ದಯವಿಟ್ಟು ತಾವು 600 ನಮಗೆ ಒಂದು 2-3 ದಿವಸದಾಗ ಕ್ಲಿಯರ್ ಮಾಡಿ ಕೊಡಿಸ್ರಿ ನಿಗಮದಿಂದ ಅಂತ ಕೇಳ್ಕೊಂಡಾಗ ಅವರ ನಾ ಹೇಳಿದ ನೆಕ್ಸ್ಟ್ ಡೇನ ಈ ಒಂದು ತಮ್ಮ ಸ್ಯಾಂಕ್ಷನ್ ಮಾಡುವಂಥ ಕೆಲಸ. ಸ್ಯಾಂಕ್ಷನ್ ಅಂತಂದ್ರೆ ನಿಗಮದಾಗ ಏನೋ ಒಂದು ಪೆಂಡಿಂಗ್ ಇದ್ದಂಥ ಒಂದು ಈ ಮಳಿಗಳ ಮರುದಿವ್ಸದಾಗ ಅದಕ್ಕೆ ಸಂಬಂಧಪಟ್ಟವ್ರಿಗೆ, ನಿಗಮಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ನಾನು ಈ ಗ್ರಾಮಕ್ಕೆ ಏನು ಮಾಡಿದ್ದೀನಿ ಏನಿಲ್ಲ ಅಂತೇಳಿ ಅವ್ರು ಹೇಳಿದರು. ನಾನು ಒಂದು ಹೇಳ್ತಿಲ್ಲ ನಾನು, ಯಾಕಂದ್ರೆ ಇವೆಲ್ಲ MLA ನೀವು ಏನು ಆಶೀರ್ವಾದ ಮಾಡಿದ ಮೇಲೆ ನೀವು ಮಾಡುವಂಥ ಕೆಲಸಗಳು ಇವು. ನಾನು ಒಂದು ಯಾವ್ದಕ್ಕೆ ಹೇಳ್ಕೊತೀನಪ್ಪ ಅಂತಂದ್ರೆ, ನಾನು ಇದೇ ಒಂದು ಭಾಗದಾಗ ಇರೋ ಸಂಬಂಧ ನಮ್ದು ಹಾರುಗಿರಿ ಕ್ರಾಸ್ ತೋಟ ನಮ್ಗೆ ಅದನ್ನು ವಿಧಾನಸೌಧಕ್ಕೂ ನಾನು ಮಾತಾಡಿದ್ದೀನಿ. ಈ ನಿಮಗೊಂದು ಸ್ವಲ್ಪ ಹಳಿ ಸಮೀಪತ್ತಿ ಕೆಲವೊಬ್ಬರ ಮಂದಿ ಪೈಪ್ಲೈನ್ ಮಾಡ್ಕೊಂಡಿರ್ಬೇಕು, ನಿಮ್ಗೊಂದು ಸ್ವಲ್ಪ ಅದು ಇದನ್ನು ಇರಾಕಿಲ್ಲ. ಯಾಕಂದ್ರೆ ಈಗ ಅಲಕ್ನೂರು ಹಿಡ್ಕೊಂಡು ನಮ್ಮ ಕ್ರಾಸ್ ಈ ಕಡೆ ಎಲ್ಲ ನಮ್ಗೆ ಸಣ್ಣ ರೈತರಿಗೆ ಈ ನೀರಾವರಿ ಸಮಸ್ಯೆಗಳು ಭಾಳ ಅದಾವೆ. ಈಗ ನಾವು ನೋಡ್ಕೊತಿದ್ದೀವಿ, ನಾವು 20 ವರ್ಷದಿಂದ ನಮ್ಮ ಕಿನಾಲಕ್ಕೆ ನೀರ ಬಂದಿರಲಿಕ್ಕೆ ಹಾರುಗಿರಿ ಕ್ರಾಸ್ ಆಗಿರ್ಬೋದು, ಯಮರಟ್ಟಿ ಹಾಳುಗಳಾಗಿರ್ಬೋದು, ಕೆಲವೊಂದು ಪಾಠಗಳಿಗೆ ಈ ಕಡೆ ಯಾವುದು ಸುಟ್ಟಟ್ಟಿ ಆಗಿರ್ಬೋದು, ನಿಲ್ಜಿ ಆಗಿರ್ಬೋದು, ಪರಮಾನಂದವಾಡಿ ಆಗಿರ್ಬೋದು, ಅಲಕ್ನೂರ ಈ ಕಡೆ ಪಶ್ಚಿಮ ಭಾಗಕ್ಕಾಗಿರ್ಬೋದು, ಮತ್ತು ಯಲ್ಪಾರಟ್ಟಿನೂ ಕೆಲವೊಂದು ಭಾಗಗಳಿಗಾಗಿರೋ ಕೂಡ ಇಂಥದ್ದೊಂದು ನಮಗೆ ಪ್ರಾಜೆಕ್ಟ್ ಬೇಕಾಗೈತೆ ಅಂತ ರೈತರು ನನಗೇನು ಹೇಳಿದ್ದಿಲ್ಲ. ನನಗೆ ಗೊತ್ತಿತ್ತು, ಈ ಸಮಸ್ಯೆ ಗೊತ್ತಿತ್ತು. ನಾನೇ ಅದನ್ನು ಲೆಟ್ರ್ ತೊಗೊಂಡು ಓಡಾಡಿ ನಾನೇ ಅದನ್ನು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಮನವರಿಕೆ ಮಾಡಿ ನಮ್ದು ಟೇಲ್ ಎಂಡ್ ಆಗಿರೋದ್ರಿಂದ, ಯಾಕಂದ್ರೆ ಬಲ್ದಂಡೆ ಏನಾಯ್ತಲ್ಲ ಆ ಒಂದು ಕಾರಣಕ್ಕೆ ನಮ್ಗೆ ಈ ಬೇಸಿಗೆ ಒಳಗೆ 10 ದಿವಸ ನೀರು ಕೊಡಾಕತ್ರು. 10 ದಿವಸ ನೀರು ಕೊಡಾಕತ್ರು. 10 ದಿವಸ ನೀರು ಯಾರಿಗೆ ಬರ್ತೈತೆ ಅದು ನೀರು. ಹೀಗಾಗಿ ಏನೋ ಒಂದು ತಮ್ಮ ಆಶೀರ್ವಾದ ಏನೋ ಮಾಡಿದ್ರಲ್ಲ, ಏನೋ ಒಂದು ಕಾಳಜಿ ಇಟ್ಟುಕೊಂಡು ಆ ಒಂದು ಕೆಲಸಕ್ಕೆ ಹಾಕಿದ್ದೆ. ಆ ಕೆಲಸ ನಾನು ಲೆಟ್ರ್ ಕೊಟ್ಟ ಮೊದಲೇ ಇದ್ರೊಳಗನೆ ಬಜೆಟ್ ಒಳಗನೆ ಸ್ಯಾಂಕ್ಷನ್ ಆಗುವಂಥ ಕೆಲಸ ಆಯಿತು. ಅದ್ರೊಳಗೆ ಹಂಗೈತ್ರಿ ಸರ್. ಆಮೇಲೆ ಹುಡುಗರು ಒಂದೊಂದು ಕ್ಲಾಸ್ದಾಗ ಏನಿದೆ ಸರ್, ಕೂಡಿ ಕಲಿತಿದ್ರು. ಕ್ಲಾಸ್ 1 2 ಕೂಡಿ ಹಾಕ್ತಾರೆ ಸರ್ ಒಂದು ಕಡೆಗೆ. ಅವಾಗ ಈ ಕಡೆ ಒಂದು ಡಿವೈಡ್ ಮಾಡ್ತಾರೆ, ಈ ಕಡೆ ಅಲ್ಲೇ ಒಂದೇ ಕಡೆ ಯಾರು ಕೂಡ ನೀವು ಹೇಳೋ ಪ್ರಕಾರನ 1ನೇ ತರಗತಿ ಆ ಕಡೆ ಕುಳಿಸಿರಿ, 2ನೇ ತರಗತಿ ಈ ಥರ ಸೈಡ್ ಕುಣಿಸಿರಿ. ಯಾವ ಟೀಚರ್ ಇಬ್ರು ಮಾತಾಡ್ತಿರ್ತಾರೆ, ಇಬ್ರಿಗೆ ಗೊಂದಲ ಮಕ್ಕಳಿಗೆ ಸೆಲ್ಫ್ ಸ್ಟಡಿ ಹಾಕಿರೋ ಕೆಲವೊಂದು ಹುಡುಗರು ಗೋಡೆ ಮೇಲೆ ಬರ್ಕೊಳ್ಳಿಕ್ಕೆ ಹೇಳ್ತಾರೆ, ನೀವು ಇದನ್ನು ಬರ್ಕೊಳ್ಳೋದು ಹೇಳ್ತಾರೆ, ಆಮೇಲೆ ಈ ಕಡೆ ಬಂದು ಅದನ್ನು ಹೇಳ್ತಾರೆ.
ಗೊಂದಲ ಆಗತ್ತೆ ಸರ್ ಮಕ್ಕಳಿಗೆ. ಇಲ್ಲ ಸರ್ ಸಿಸ್ಟಮ್ ರೈಲಿಕಲ್ಲಿ ಒಳಗೂ 1, 2, 3 ಕುಡಿ ಕಲಿದೆ ಸರ್. ಇಲ್ಲಿ ಮುಂಚೆ ಏನಿತ್ತು ಇಲ್ಲಿ ಕೆಳಗಡೆ ಸರ್ ಇಲ್ಲಿ ಕೆಳಗಡೆನ ಬೋರ್ಡ್ ಮಾಡ್ತಾರೆ ಮಕ್ಕಳಿಗೆ ಬರಲಿ ಅಲ್ಲೇ ಬರಲಿ ಬೋರ್ಡ್ ಮಾಡ್ತಾರೆ. ಈಗ ಹೋಗಟ್ಟೆ ಏನು ಮಾಡೋದು ಆ ಪೋರ್ಷನ್ ಕೂಡ ಮಾಡ್ತಿರ್ತಾರೆ ನಾವು ಇದ್ರಾಗೆಲ್ಲ ಈ ಸಂದರ್ಭದಲ್ಲಿ ಅಲಕ್ನೂರು ಮತ್ತು ಯಲ್ಪಾರಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.